ಜಗತ್ತಿಗೆ ಕೋವಿಡ್ ಬಂತು. ನಾವೇನೆಲ್ಲ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಈ ಕಂಟಕ ಅಂತ ಕರಿತೀವಲ್ಲ, ಹಾಗಾಯಿತು. ಈ ಕೋವಿಡ್ ಜಗತ್ತಿಗೆ ಬಂತು. ಆದರೂ ಈ ಜಗತ್ತಲ್ಲಿ ಮನೆ ಒಳಗಡೆ ಇದ್ದು ಏನಪ್ಪ ಮಾಡೋದು ಅಂದರೆ ಯೋಚನೆ ಮಾಡಿದಾಗ ನಾನು ಮನಧ್ವನಿ ಮತ್ತು ಮನಾನ್ವೇಷಣೆ ಅಂತ ಹೇಳಿ ಪುಸ್ತಕ ಬರೆದೆ. ಈ ಮಧ್ಯದಲ್ಲಿ ಕನಕಪುರದಿಂದ ನನಗೊಂದು ಫೋನ್ ಬಂದು, ಸರ್ ಇಲ್ಲೊಬ್ಬ ಸ್ವಾಮೀಜಿ ಭಾಳಷ್ಟು ಮೋಸ ಮಾಡ್ತಾರೆ ಸರ್, ಟಿ ವಿನಲ್ಲಿ ಹೇಳೆಡೆ ಸರ್ಪ ಸಿಕ್ಕಿದೆ ಅಂತ ಹೇಳಿ ಟಿ ವಿನಲ್ಲಿ ತೋರಿಸಿರೋ ಸರ್, ಅದನ್ನೊಂದು ಆಧಾರವಾಗಿ ಇಟ್ಕೊಂಡು ಜನಗಳಿಗೆ ಮಂಕು ಬುದ್ಧಿ ಮಾಡ್ತಾಯಿದ್ದಾರೆ, ದೇವ್ರ ಮೈ ಮೇಲೆ ಬರುತ್ತೆ, ಅದರಲ್ಲೂ ಶನಿದೇವ್ರ ಮೈ ಮೇಲೆ ಬರುತ್ತೆ ಅಂತ. ಒಬ್ಬರು ಫೋನ್ ಮಾಡಿದರೆ ಅಯ್ಯೋ ಬಿಡಿ ಅವ್ರು ಯಾರಿಗೂ ಆಗ್ದಲೇ ಇರೋದು ಮಾಡ್ತಾರೆ ಅಂತ. ಇಡೀ ಕನಕಪುರದಲ್ಲಿ ಭಾಳಷ್ಟು ಜನ ಮೈಸೂರಿಂದ ಫೋನ್ ಮಾಡಿದರು. ನಾನೇ ಅಲ್ಲಿ ನಿಜವಾಗ್ಲೂ ಏನು ನಡೆಯುತ್ತೆ ಅಂತ ಹೇಳಿ ನಮ್ಮ ಸ್ನೇಹಿತರು ಕರ್ಕೊಂಡು ಆ ಸ್ಥಳಕ್ಕೆ ಹೋದೆ. ಸ್ಥಳಕ್ಕೆ ಹೋದಾಗ ತೋಟದ ಒಳಗಡೆ ದೇವಸ್ಥಾನ ಮತ್ತು ಮನೆ ಎಲ್ಲ ಅಲ್ಲೇ ಇದೆ. ಈ ಕಡೆ ದೇವಸ್ಥಾನ ಇದೆ, ನಾಗಲಿಂಗೇಶ್ವರ ದೇವಸ್ಥಾನ. ನಾನು ಸ್ವಾಮೀಜಿಯವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋದರೆ ಹೊರಗಡೆ ಕೂರಿಸಿದ್ರು ಮನೆ ಮುಂದೆ. ಸ್ವಾಮೀಜಿ ಬಂದು ನಾನು ಅವ್ರ ಜೊತೆಲೇ ಹೋದೆ. ಅವ್ರಿಗೆ ಗೊತ್ತಾಗಲಿಲ್ಲ ಅವರು ಹುಲಿಕಲ್ ನಟರಾಜ್ ಅಂತ. ಕೂರಿಸಿದ್ರು. ಬಂದು ಏನು ಸಮಸ್ಯೆ, ನಾವು ಸಮಸ್ಯೆ ಕೇಳೋದಂಗೆ ಹೋಗಿದ್ವಿ. ಆದರೆ ಅವ್ರ ಮಗ ಎಲ್ಲಿದ್ನೋ ಗೊತ್ತಿಲ್ಲ. ಮಗ ಬಂದು ನಾನು ನೋಡ್ತಿದ್ದಂಗೆ ಏನಾಯಿತೋ ಸೀದಾ ಒಳಗಡೆಗೆ ಹೋಗಿ ಬಟ್ಟೆ ಹಾಕೊಂಡು ಬರ್ತೀನಿ ಅಂತ ಬಂದಂತಹ ಆ ಸ್ವಾಮೀಜಿ ದೇವ್ರು ಬರೋರು ಬರಲೇ ಇಲ್ಲ ಹೊರಗಡೆಗೆ. ಎಷ್ಟೊತ್ತಾದ್ರೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಯಾರೋ ಒಬ್ಬ ಬಂದ, ಒಂದು ಮೊಬೈಲ್ ಇಟ್ಕೊಂಡು ಆ ಕಡೆ ಈ ಕಡೆ ನಾನು ಮಾತಾಡೋದ್ರಲ್ಲಿ ನೋಡ್ಕೊಂಡು ಹೋದ. ಇನ್ನೊಬ್ಬ ಬಂದ, ಈ ಕಡೆ ಒಬ್ಬ ನಿಂತ್ಕೊಂಡ. ಹೇಗೆಲ್ಲ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಎಲ್ಲ ನಮಗೆ ಗೊತ್ತಾಗ್ತಾಯಿತ್ತು. ಇವರೆಲ್ಲ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಇದಕ್ಕೋಸ್ಕರ ಇಲ್ಲಿ ನಮ್ಮ ಜೊತೆ ಒಂದು 3-4 ಜನ ಹೋಗಿದ್ವಿ ನಾವು. ಸರಿ, ಕೊನೆಗಂತೂ ಸ್ವಾಮೀಜಿ ಬರ್ತಾರಾ, ಏನು ವಿಷಯ ಹೇಳಿ. ಏನಿಲ್ಲ, ದೇವಸ್ಥಾನ ನೋಡಬೇಕು ಬಂದಿದ್ದೀವಿ, ಬರ್ತಾರಾ ಅಂತ ಕೇಳಿದ್ವಿ. ಆಮೇಲೆ ಅವ್ರ ಮಗ ಬಂದು ಏನಾಗಬೇಕು ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ, ಗೊತ್ತಾಗುತ್ತೆ ನಮಗೆ. ಬಂದಾದಮೇಲೆ ನಾನು ಯಾರು ಅಂತಲೂ ಗೊತ್ತಿದೆ, ಆದರೆ ಕೇಳೋಕ್ಕಾಗಲಿಲ್ಲ. ದೇವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ. ಸ್ವಾಮೀಜಿ ಜೊತೆ ನಾವೆಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೋದರೆ ನಾನು ಹಿಂದೆ ಒಂದು ರೆಕಾರ್ಡ್ ಎಲ್ಲ ಮಾಡ್ತಾಯಿದ್ದಾನೆ. ದೇವಸ್ಥಾನದ ಒಳಗಡೆ ಹೋದ್ವಿ. ದೇವರು ಪೂಜೆ ಮಾಡಬೇಕು, ಮೈ ಮೇಲೆ ದೇವ್ರು ಬಂದ್ಬಿಡ್ತು. ನೀನು ಎಲ್ಲ ಪವಾಡಗಳು ಮಾಡೋದು ನನಗೆ ಗೊತ್ತು, ಆದರೆ ಈ ನಾಗಲಿಂಗೇಶ್ವರನು ಪವಾಡ ಮಾಡೋಕ್ಕಾಗಲ್ಲ, ಜಗತ್ತನ್ನೇ ಎದ್ಕೊಂಬಿಟ್ಟಿದ್ದೀನಿ. ಏನು ಮಳೆ ಮೇಲೆ ಹಾಕಿ ಕುಣಿತಾ ಇದ್ದಾರೆ, ಹಿಂಗೆಲ್ಲ ಮೆರಿತಾ ಇದ್ದಾರೆ, ಏನು ನನ್ನನ್ನೇ ಪರೀಕ್ಷೆ ಮಾಡೋಕ್ಕೆ ಬಂದಿದ್ದೀನೋ ಅಂತ ಹೇಳಿದೆ. ನಾನು ಸುಮ್ಮನೆ ಇದ್ದೆ, ಏನು ಮಾತಾಡೋದು ಬೇಡ. ಮಂಗಳಾರತಿ ಆಯಿತು. ಆಮೇಲೆ ಮಂಗಳಾರತಿ ಕೊಟ್ಟರು. ಕೊನೆಗೆಲ್ಲ ಬಂದಾದಮೇಲೆ ಹೊರಗಡೆಗೆ ಬಂದು ಸಮಾಧಾನದಿಂದ ಕೇಳಿದೆ, ಇಲ್ಲ ನಿಮ್ಮ ಹತ್ರ ಮಾತಾಡಬೇಕು. ದೇವರು ಬಂದ ಮೇಲೆ ಆಡಿದ್ದೇ ಬೇರೆ. ಅದಾದಮೇಲೆ ನಾರ್ಮಲಾಗಿ ಬಂದು ಇಲ್ಲ ಊಟ ಮಾಡಿ, ಇಲ್ಲ ನಾವು ಊಟ ಮಾಡೋಕ್ಕಾಗಲ್ಲ, ಹೊಡ್ತೀವಿ, ನಿಮ್ಮ ಜೊತೆ ಪರ್ಸನಲಾಗಿ ಮಾತಾಡಬೇಕು ಅಂತ ಅಂದಾಗ ಅವ್ರ ಮಗ ಇಲ್ಲ ಸರ್ ನಮ್ಮ ಮುಂದೆ ಮಾತಾಡಿ, ಇಲ್ಲ ಅವ್ರ ಜೊತೆ ಒಬ್ಬರ ಜೊತೆ ಮಾತಾಡಬೇಕು ಅಂತಂದು ಕೊಡಲಿಲ್ಲ ಮಗ. ನಂಬರ್ ತೊಗೊಂಡು ಬಂದೆ. ಆಮೇಲೆ ಅವ್ರು ಏನು ಮಾಡಿದ್ರು, ನಾನು ಸುಮ್ಮನೆ ಆಗ್ಬಿಟ್ಟೆ ಏನೋ ಹೋಗಲಿ ಅಂತ. ನಾನು ಬಂದು ಆದಮೇಲೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ರಲ್ಲ, ಇಡೀ ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ನಾನು ಮಂಗಳಾರತಿ ಎಲ್ಲ ತೊಗೊಳೋದು ಎಲ್ಲ ನೋಡಿದ್ರು. ಮಗ ಹಾಕ್ಬಿಟ್ಟ, ನಮ್ಮ ದೇವಸ್ಥಾನಕ್ಕೆ ಹುಲಿಕಲ್ ನಟರಾಜ್ ಅವರ ಆಗಮನ, ಅವರೇ ಕೈ ಮುಗಿದು ತಲೆ ತೆಗೆಸಿ ಇದು ಸತ್ಯ ಎಂದು ನಂಬಿಕೊಂಡು ಹೋದರು ಅಂತ ಏನು ಹಾಡುಗಳು ಹಾಕಿ ಅವರ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಬಿಟ್ಬಿಟ್ರು. ಜನ ಏನು ಸರ್ ನೀವು ರಾಜಿ ಆಗಿಬಿಟ್ರಂತೆ, ದುಡ್ಡು ಇಸ್ಕೊಂಬಂದ್ಬಿಟ್ರಂತೆ ಅಂತ ಜನ. ತಕ್ಷಣ ನಾವೇನೆಲ್ಲ ರೆಕಾರ್ಡ್ ಮಾಡಿದ್ವಿ ಬಿಟ್ವಿ, ಲಕ್ಷಾಂತರ ಜನ ನೋಡಿಬಿಟ್ರು ಒಂದೇ ಎಪಿಸೋಡ್. 7 ಎಡೆಯ ಸರ್ಪ ಇದೆಯಾ ಅಂತ. ಆಮೇಲೆ ಅಲ್ಲಿ ಜನ ಇದ್ರಲ್ಲ ಇವರ ಮೋಸ ವಂಚನೆ, ಅದರದ್ದೆಲ್ಲ ಒಂದೊಂದು ಎಪಿಸೋಡು. ಅವ್ರ ರಿಲೇಷನ್ನಲ್ಲಿ ಎಲ್ಲರೂ ಕೂಡ 2 ಎಪಿಸೋಡ್ ಮಾಡಿದ್ವಿ. ಅವನು ನನ್ನ ಮೇಲೆ ಗದಪ್ರಹಾರ ಮಾಡಲಿಕ್ಕೆ ಕಾಯ್ತಾಯಿದ್ರು. ಅದೇ ರೀತಿ ಈ ಕೋವಿಡಲ್ಲಿ ನನಗೆ ಇನ್ನೊಂದಾಗಿದ್ದು, ಹಾಸನದ ಹತ್ರ ಒಬ್ಬ ಕಾರ್ತಿಕ್ ಪಂಡಿತ್ ಅಂತ ವಾಮಾಚಾರ ನಡೆಯಲ್ಲ ಅಂತ ಹೇಳ್ತಿರಲ್ರಿ ಹುಲಿಕಲ್ ನಟರಾಜ್ ಅವರೇ, ನಾನು ಮಾಡಿ ತೋರಿಸ್ತೀನಿ, ನಿಮ್ಮ ಕೂದಲು ಕೊಡಿ, ಬಟ್ಟೆ ಕೊಡಿ, ಆಮೇಲೆ ನಡೆದಾಡಿದ ಮಣ್ಣು ಕೊಡಿ ಅಂತ ಹೇಳಿ ನನಗೆ ಒಂದು ಸವಾಲು ಹಾಕಿದ್ದ. ವಾಮಾಚಾರ ನಡೆಯುತ್ತೆ ಅಂತ ಹೇಳಿ ನನಗೆ ಯಾರು ಕಳಿಸಿದ್ರು, ಸರ್ ನಿಮ್ಮ ಮೇಲೆ ಓಪನ್ ಚಾಲೆಂಜ್ ಮಾಡಿದ್ದೀರಿ. ಸರಿ, ನಾನು ಆ ಕಾರ್ತಿಕನ್ನು ಅವನಿಗೆ ಕೂತ್ಕೊಂಡು ಏನಪ್ಪ ನನ್ನ ಮೇಲೆ ಓಪನ್ ಚಾಲೆಂಜ್ ಮಾಡ್ತೀಯಂತೆ, ಏನೇನು ಬೇಕಪ್ಪ ಅಂತ ಎಲ್ಲ ಕೇಳಿದೆ. ಅವನು ಅದು ಬೇಕು ಇದು ಬೇಕು ಮಾಡೇ ಮಾಡ್ತೀನಿ ಹಾಗೆ ಹೀಗೆ ಅಂತ ಅವನು ಭಾಳ ವ್ಯವಸ್ಥಿತವಾಗಿ, ಆಯ್ತಪ್ಪ ನಾನು ಯಾವತ್ತು ಬರಬೇಕು ಕೇಳಿ, ಆದರೆ ಇವತ್ತು ಕೋವಿಡ್ ಇದೆಯಲ್ಲ, ಈಗ
ಪೊಲೀಸ್ನವ್ರ ಪರ್ಮಿಷನ್ ತೊಗೊಳ್ಳೋದು. ನಾನು ಇಲ್ಲಿಂದ ಅಲ್ಲಿಗೆ ಬರೋಕ್ಕಾಗಲ್ಲ, ನಾನು ಒಂದು ಪೊಲೀಸ್ ಸ್ಟೇಷನ್ಗೆ ಹೇಳಿರ್ತೀನಿ, ಇಲ್ಲೂ ಕೂಡ ಪೊಲೀಸ್ ಸ್ಟೇಷನಿಗೆ ಕೊಡ್ತೀನಿ ಅಂತ ಕೊಟ್ಬಿಟ್ಟು ನಾನು ಪರ್ಮಿಷನ್ ತೊಗೊಂಡು ಬರ್ತೀನಿ. ಯಾವತ್ತು ಬರಬೇಕು? 15ನೇ ತಾರೀಕು ಬನ್ನಿ, ನಾನೆಲ್ಲ ರೆಡಿಯಾಗಿರ್ತೀನಿ, ಅಷ್ಟರೊಳಗೆ ನೀವೆಲ್ಲ ನಾನು ಹೇಳೋದು ಕೇಳ್ರಿ ಅಂತ ನನಗೆ ಅವಕಾಶ ಮಾಡಿಕೊಡೋಕೆ, ನಾನು ಮಾತಾಡೋಕ್ಕೆ ಅವಕಾಶನೇ ಕೊಡ್ತಾಯಿಲ್ಲ. ನನಗೆ ಅವ್ನು ಮಾತಾಡ್ತಾಯಿದ್ದ, ಆಯ್ತಪ್ಪ ಬರ್ತೀನಿ, ಯಾವತ್ತು ಕಳಿಸ್ಲಿ ಹೇಳಿ. ಸರಿ, ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಪರ್ಮಿಷನ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಹಾಕಿದ್ದು, ಅಲ್ಲಿನ ಪೊಲೀಸ್ನವ್ರ ಜೊತೆ ಮಾತನಾಡಿದೆ, ಸಬ್ ಇನ್ಸ್ಪೆಕ್ಟ್ರಿಗೆ, ಇಲ್ಲಿಂದ ಸರ್ಕಲ್ ಇನ್ಸ್ಪೆಕ್ಟ್ರ್ ಜೊತೆ ಮಾತಾಡಿದೆ. ಸರಿ, ನೀವು ಹೋಗ್ಲಿಕ್ಕೆ ಅನುಮತಿ ಬೇಕಾಗತ್ತೆ ಅಂತಂದರು. ಅಷ್ಟೊತ್ತಿಗೆ ಯಾರು ಹೇಳ್ಕೊಟ್ರು, ಚಾಲೆಂಜ್ ಮಾಡ್ತೀನಿ ಅಂತ ಜನ ಕಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ವ್ಯೂವರ್ಸ್ ನೋಡ್ತಾ ಇದ್ದಾರೆ. ಡೇಟ್ ಅವ್ನು ಕೇಳಿದ್ದು 15 ದಿವಸ, ಡೇಟ್ ಕೇಳಿದ್ದು 15 ದಿವಸ ರೆಡಿ ಇತ್ತು. ಇನ್ನೂ 10ನೇ ತಾರೀಕಾಗಿದೆ, ಇನ್ನೂ 5 ದಿವಸ ಬ್ಯಾಲೆನ್ಸ್ ಇದೆ. ಮತ್ತೆ ಅವ ಫೋನ್ ಮಾಡ್ತಾನೆ, ಸಾರಿ ನಟರಾಜ್ ಸರ್, ನಾನು ತಪ್ಪು ಮಾಡಿದೆ, ನೀವು ಪೊಲೀಸರು ಕಾನೂನು ಎಲ್ಲ ಕರ್ಕೊಂಡು ಬರ್ತೀರಿ, ಕಾನೂನಾತ್ಮಕವಾದ ಅದಿಲ್ಲ, ಕಾನೂನಾತ್ಮಕವಾದ ಹಿತದೃಷ್ಟಿಯಿಂದ ನಾನು ನಿಮಗೆ ಹಾಕಿದ್ದಂಥ ಓಪನ್ ಚಾಲೆಂಜನ್ನು ಹಿಂದಕ್ಕೆ ತೊಗೋತೀನಿ ಅಂತ ಅವನಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಒಬ್ಬ ಲಾಯರ್ ಯಾರೋ. ರೀ, ಕಾನೂನು ಬಿಟ್ಬಿಡಿ, ಎಲ್ಲ ಬಿಟ್ಟು ವಾಮಾಚಾರ ನಡೆಯುತ್ತಾ ಅಂತ ಗೆರಾವ್ ಮಾಡ್ಕೊಂಡು ಕೂತ್ಕೊಂಡೆ. ನಡೆಯಂಗಿದ್ರೆ ನಡೆಸಿ ಇದೆಲ್ಲ ಅಂತ. ಎಷ್ಟು ಚಾಲೆಂಜ್ ಮಾಡಿದ್ರು ಅವನು ನಡೆಸಲಿಲ್ಲ, ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊಂಡು, ಅದು ಏನು ಕಾನೂನಾತ್ಮಕವಾಗಿ ತಪ್ಪಾಯಿತು ಅಂತ ಯಾರೋ ಹೇಳ್ಕೊಟ್ಟಿದ್ದಾರೆ. ಸರಿ ಅಂತ ಹೇಳಿ ಕೊನೆಗೆ ಎಲ್ಲ ತಪ್ಪು ಅಂತ ಹೇಳಿ ಅವನ ರೆಕಾರ್ಡೆಲ್ಲ ಮಾಡಿ ಇಡೀ ಟಿ ವಿಗೆ ಕಳಿಸ್ಕೊಟ್ಟೆ, ಚಾನಲ್ಗೆ ಕಳಿಸ್ಕೊಟ್ಟೆ, ತಪ್ಪು ಅಂತ ಒಪ್ಕೊಂಡ. ಇನ್ನೊಂದಾಯಿತು, ಮತ್ತೆ ನನಗೆ ಸಿಂಧನೂರಿಂದ ಒಂದು ಫೋನ್ ಬಂತು, ಸಾರ್ ಇಲ್ಲೊಬ್ಬ ಹುಡುಗ ದೇವರು ಬರುತ್ತೆ ಅಂತ ಇಂಥ ಕೋವಿಡ್ ಸಮಯದಲ್ಲಿ ಜನಗಳನ್ನ ಸೇರಿಸಿ ಇನ್ನೂ SLC ಓದ್ತಾ ಇದ್ದಾನೆ ಸರ್, ಆ ಹುಡುಗ ಹಿಂಗೆ ದೇವ್ರು ಬರುತ್ತೆ ಅಂತ, ಉಡಿಸ್ಲಮ್ಮ ಬರುತ್ತೆ ಅಂತ ಹೇಳಿ ತುಂಬ ಮೋಸ ಮಾಡ್ತಾಯಿದ್ದಾನೆ ಅಂತ ಒಂದು ಹೆಣ್ಣು ಮಗು ನನಗೆ ಫೋನ್ ಮಾಡಿದರು. ಆಕೆ ಅವನು ಹೇಗೆ ಮೋಸ ಮಾಡ್ತಾಯಿದ್ದಾನೆ, ಏನೇನೆಲ್ಲ ಮಾಡ್ತಾಯಿದ್ದೆ ಎಲ್ಲ ವಿಡಿಯೋಗಳನ್ನ ಅವನ ಜೊತೆಲೇ ಇದ್ದು ನನಗೆ ಕಳಿಸ್ಕೊಡ್ತಾಯಿದ್ರು. ನಾನು ಒಂದು ಸರಿ ಅವನಿಗೆ ಫೋನ್ ಮಾಡಿದೆ, ಅವನು ಎತ್ತಿಲ್ಲ, ಅವನ ಕಡೆಯವ್ರು ಎತ್ತಿದ್ರು, ಅವನು ರೆಸ್ಪಾನ್ಸ್ ಕೊಡಲಿಲ್ಲ. ಆಮೇಲೆ ನಮ್ಮ ಕಡೆಯವ್ರನ್ನೆಲ್ಲ ಅಲ್ಲಿದ್ದವ್ರನ್ನೆಲ್ಲ ಪತ್ರಕರ್ತೆಯವ್ರನ್ನೆಲ್ಲ ಕಳಿಸ್ಕೊಟ್ರೆ ಬರೋ ಸತ್ಯ ಹಾಗೆ ಹೀಗೆ ಅಂತ. ಅಲ್ಲಿ ಪತ್ರಕರ್ತರು ಕೇಳಿದ್ರೂ ಅವ್ನಿಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ. ನಾವೇನು ಮಾಡಿದ್ವಿ, ಹಾಕಿದ್ವಿ, ಇಂಥ ಕೋವಿಡ್ ಸಮಯದಲ್ಲಿ ಜನರನ್ನು ಒಂದುಗೂಡಿಸ್ಕೊಂಡು ದೇವ್ರು ಬರುತ್ತೆ ಅಂತೇಳಿ ನಂಬಿಸ್ತಾ ಇರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಅಂತ ಹೇಳಿ ನಾನು ಟಿ ವಿಲಿ ಹಾಕಿದೆ. ಟಿ ವಿ ನೋಡ್ತಿದ್ದಂಗೆ ನಾನೆಲ್ಲೋ ಹೋಗ್ತಾಯಿದ್ದೀನಿ, ಗೆರಾವ್ ಮಾಡ್ತಾಯಿದ್ದಾರೆ, ನೀನು ಹಂಗೆ ಮಾಡಿದ್ಯಾ ಹಂಗೆ ಅಂತ. ಅವನ ಕಡೆಯವರು ಒಂದು 7-8 ಜನ ನನಗೆ ಫೋನಲ್ಲಿ, ನೀನೇನು ದೇವ್ರು ಬರಲ್ಲ ಅಂತ ಹೇಳ್ತೀಯ, ಇದು ಸತ್ಯ, ಹಾಗಿದೆ ಹೀಗಿದೆ, ನಾವು ನಮ್ಮ ಜಾತಿನಿಂದನೇ ಮಾಡಿದ್ದೀರಿ ನಮಗೆ ಅಂತ ಹೇಳಿ ಏನು ನನ್ನ ಮೇಲೆ ರೇಗಾಡ್ತಾ ಇದ್ದಾರೆ ಎಲ್ಲರೂ. ಒಂದು 5-6 ಫೋನು. ಹೌದಾ ಹೌದಾ, ನನಗೆ ಗೊತ್ತಿಲ್ಲ ಅವ್ರು ಯಾವ ಜಾತಿ ಅಂತ. ಯಾವ ಜಾತಿಯಪ್ಪ ಹಿಂಗೆ ಅಂತ ಹೇಳೋದು. ಹೌದಾ, ಸರಿಯಪ್ಪ, ದೇವರಿಗೂ ಜಾತಿಗೂ ಸಂಬಂಧ ಇಲ್ಲ. ಅಷ್ಟೊತ್ತಿಗೆ ನನಗೆ ಇನ್ನೊಂದು ಗೊತ್ತಾಯಿತು, ಆ ಹುಡುಗ ಎಕ್ಸಾಮ್ ಬರೀತಾ ಇದ್ದಾನೆ, SLC ಬರೀತಾ ಇದ್ದಾನೆ. ಯಾಕೆ SLC ಬರೀತಾ ಇದ್ದಾನೆ? ದೇವರೇ ಅವ್ನು ಬರುತ್ತೆ ಅನ್ನೋದಾದರೆ ಎಕ್ಸಾಮ್ ಯಾಕೆ ಬರೀಬೇಕಾಗಿತ್ತು? ಇನ್ನೊಂದು ವಿಪರ್ಯಾಸ ನೋಡಿ, ಆ ಶಿಕ್ಷಕರೇ ದೇವರು ಬರುತ್ತೆ ಅಂತ ನಂಬಿದರಂತೆ. ಅದಕ್ಕೆ ಆ ಹುಡುಗ ಎಕ್ಸಾಮ್ ಬರೀತಾ ಇದ್ದಾನೆ ಅಂತ ಅದೊಂದು ಹಾಕಿದೆ, ಎಕ್ಸಾಮ್ ಬರೆಯುವ ದೇವರೇ ಹೋಗಿ ಎಕ್ಸಾಮ್ ಬರೀತಾ ಇದೆ ಅಂತ ಹೇಳಿ. ಇದೆಲ್ಲ ಹಾಕಿದಾಗ ಜನ ಅಲ್ಲೇನು ಮೋಸ ನಡೀತಾ ಇದೆ ಅಂತ ಗೊತ್ತಾಯಿತು. ಅಷ್ಟರೊಳಗೆ ಕಂಪ್ಲೀಟ್ ನಿಲ್ಲಾಯಿತು. ಆ ಹುಡುಗ ನನ್ನ ಮೇಲೆ ಹಾಕಿದ್ದು ಅಟ್ರಾಸಿಟಿ ಕೇಸ್ ಹಾಕ್ತೀವಿ ಅಂತ ಅವನ ಕಡೆಯವರು ಭಾಳ ಗಿರಾವ್ ಮಾಡಿದರು. ತಕ್ಷಣ ನಾನು ಸಬ್ ಇನ್ಸ್ಪೆಕ್ಟ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ರೆಕಾರ್ಡ್ ಕಳಿಸ್ತೀನಿ ನಾನು, ಅವ್ರು ಮಾಡ್ತಾ ಇರೋದು ಕೋವಿಡ್ ಸಮಯದಲ್ಲೂ ಹೀಗೆ ಮಾಡ್ತಾ ಇದ್ದಾರೆ, ನೀವು ನೋಡದಲೇ ಸುಮ್ಮನಿದ್ದೀರಾ ಅಂತ ಹೇಳಿ ಗೊತ್ತಾಗ್ತಾ ಇದೆ ಅಂತ ಹೇಳಿ ನನ್ನ ಫ್ರೆಂಡು ಕಾಂಬ್ಳೆ ಅಂತಕ್ಕಂಥ ಪತ್ರಕರ್ತರು ಸಿಂಧು ಅವ್ರನ್ನಲ್ಲಿ ಕಳಿಸಿದೆ. ಆಗ ಅವರೆಲ್ಲ ಹೇಳಿದರು, ಇಲ್ಲ ಇದು ಮಾಡಬಾರ್ದು, ತಪ್ಪಾಗ್ಬಿಡುತ್ತೆ ಅಂತ ಹೇಳಿ. ಹಾಕಂಗಿದ್ರೆ ಅಟ್ರಾಸಿಟಿ ಕೇಸ್ ಹಾಕಲಿ ಸರ್, ನಾನು ರೆಡಿ ಇದ್ದೀನಿ, ನಾನು ಎಲ್ಲರ ರೆಕಾರ್ಡ್ ತೊಗೊಳ್ಳಿ ಸರ್ ಅಂತ. ಆಗ ಹುಡುಗನೇ ಬುದ್ಧಿವಾದ ಹೇಳಿ ಇನ್ನೇನು ಗೆರವು ಮಾಡ್ತಿದ್ದ ಆ ಹುಡುಗನೂ ಕೂಡ ನನ್ನ ಮೇಲೆ ಖಾರವಾಗಿ ಏನು ಜನಗಳನ್ನ ಹೆಂಗೆ ಕಾರು ಈಗ ಇದ್ದಿದ್ದು SLC ಹುಡುಗನಿಗೆ ಕಾರ್ ಬಂದುಬಿಡ್ತು. ದೇವಸ್ಥಾನ ಗುಡಿಸ್ಲಲ್ಲಿ ದೊಡ್ಡ ದೇವಸ್ಥಾನ ಆಗೋಯ್ತು, ನದಿ ಒಳಗಡೆ ವ್ಯವಸ್ಥೆ ಮಾಡೋದು. ಆಮೇಲೆ ಇನ್ನು ಫ್ರೆಂಡ್ಸ್ಗಳೆಲ್ಲ ಬೀರು ಬ್ರಾಂದಿ ಅಂಗಡಿಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಂಗಾಯಿತು. ಅವೆಲ್ಲವೂ ರೆಕಾರ್ಡ್ಗಳು ನಮಗೆ ಬಂದ್ಬಿಡ್ತು. ಇದೆಲ್ಲ ನೋಡಿ ನಾನು ತೋರಿಸ್ತೇನೆ, ನೋಡಿ ದೇವರು ಬರೋರು ಹಿಂಗೆಲ್ಲ ಮಾಡ್ತಾರ ಅಂತ ಹೇಳಿ ತೋರಿಸ್ಕೊಟ್ಟಾಗ ಜನಕ್ಕೆ ಮನವರಿಕೆ ಆಯಿತು. ಇದೆಲ್ಲದೂ ನಿಟ್ಟಿನಲ್ಲಿ ಇವರೆಲ್ಲ ಇಂಥವ್ರು ಇದ್ದಾರೆ ನಮ್ಮ ಮೇಲೆ ಗದ ಪ್ರಹಾರ ಮಾಡೋರು, ಮಾನಸಿಕ ಹಿಂಸೆ ಕೊಡೋರು. ಎಂಥ ಮಾನಸಿಕ ಹಿಂಸೆ ಕೊಟ್ಟರು ಅಂದರೆ, ಹಿಂದಿನ ದಿವಸ ರಾತ್ರಿ ದೊಡ್ಡಣ್ಣವ್ರ ಜೊತೆ, ಏನಣ್ಣ ದೊಡ್ಡಣ್ಣ ನಿಮ್ಮನ್ನು ದೊಡ್ಡಣ್ಣ ಇನ್ನಿಲ್ಲ ಅಂತ ಕೊಟ್ಟಿದ್ದಾರೆ ಯೂಟ್ಯೂಬಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಬರ್ತಾಯಿದೆ. ನೋಡಯ್ಯ ನಟರಾಜ್, ಕಳ್ಳನ ಮಕ್ಕಳು ಏನು ಮಾಡ್ತಾರೆ ಹೀಗೆ, ಅವ್ರ ಭಾಷೆ
ಮಾಡ್ತಾರೆ. ನಾನು ಎಲ್ಲಕ್ಕೆ ಇದು ಮಾಡ್ತಾಯಿದ್ದೀನಪ್ಪ ಅಂತ ರಾತ್ರಿ ಹೇಳಿದರು. ಇರಲಿ ಬಿಡೋಣ, ಇನ್ನೂ ವಯಸ್ಸು ಜಾಸ್ತಿ ಆಯ್ತು ನಿಮ್ಗೆ ಆಯಸ್ಸು ಅಂತ ಹೇಳಿಬಿಟ್ರೆ ಬೆಳಗ್ಗೆ 5:15 ಫೋನ್. ಹುಲಿಕಲ್ ನಟರಾಜನಿಲ್ಲ. ಇಡೀ ರಾತ್ರಿ ಎಲ್ಲ ಕೊಡಗಿನ ಮೋಹನ್ ಅಂತಕ್ಕಂಥವ್ರು, ಅವ್ರ ಮಗಳು, ಅವ್ರ ತಂದೆ, ಆಮೇಲೆ ಅವ್ರ ತಾಯಿ ಎಲ್ಲರೂ ನಿದ್ದೆ ಮಾಡಿಲ್ಲ. ಯಾಕೆಂದರೆ ರಾತ್ರಿಯೇ 11 ಗಂಟೆಗೆ ಅಪ್ಲೋಡ್ ಆಗಿದೆ ಫೇಸ್ಬುಕ್ಕಲ್ಲಿ ಹುಲಿಕಲ್ ನಟರಾಜನಿಲ್ಲ ಕೋವಿಡ್ಗೆ ಬಲಿ ಅಂತ. ಇಡೀ ಸಿನಿಮಾ ಮಂದಿರದಲ್ಲಿ ಎಲ್ಲ ಕಡೆ ಏನು ಫ್ಯಾಕಲ್ಟಿ ಇದೆ ಆ ಕಡೆ ಎಲ್ಲ ಹೋಗ್ಬಿಟ್ಟಿದೆ. ಬೆಳಗ್ಗೆ ಎದ್ದರೆ 5:15 ನನಗೆ ಫೋನ್ ಬರಲಿಲ್ಲ, ನಮ್ಮ ಮನೆಯವ್ರಿಗೆ ಫೋನ್ ಬಿಡುತ್ತೆ. ಯಜಮಾನ್ರು ಹೇಗಿದ್ದಾರೆ, ಏನಾಯಿತು, ಅವಳಿಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾಯಿದೆ ಅಂತ. ಇಲ್ಲ ತಪ್ಪು ತಿಳ್ಕೊಬೇಡಿ, ಹುಲಿಕಲ್ ನಟರಾಜನ್ ಇಲ್ಲ ಅಂತ ಬಂದಿದೆ, ಕಳಿಸಿ ಅದನ್ನು ಫೋಟೋ ಅಂತ ನಮ್ಮ ಮನೆಯವ್ರು ನೋಡಿದ್ರೆ. ಇಲ್ಲ ಅವ್ರು ಚೆನ್ನಾಗಿದ್ದಾರೆ, ಆದರೆ ಏನು ಫೋಟೋ ಹಾಕ್ಯವ್ರೆ, ಒಂದು ಓನರ್ ಹಾಕ್ಯಾರೆ, ಹುಲಿಕಲ್ ನಟರಾಜ್ ಕೋವಿಡ್ಗೆ ಬಲಿ. ಸರಿ, ಅವತ್ತಿನ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ವಿ ಸ್ನೇಹಿತರೆ ಜನಗಳಿಗೆ ಉತ್ತರ ಕೊಡೋಕ್ಕೆ. ಅವನು ಸತ್ತೋಗಿದ್ರಿಷ್ಟು ಯೋಚನೆ ಇರ್ತಿರ್ಲಿಲ್ವೇನೋ? ಖಂಡಿತ ಅದು ಯೋಚನೆ ಮಾಡೋಕ್ಕೆ ಸತ್ತೋನ ಮೇಲೆ ಇನ್ನೇನು ಯೋಚನೆ ಮಾಡ್ತಾ ಇದ್ದೀವಿ, ಆಗ್ತಿರ್ಲಿಲ್ವೇನೋ? ಅಷ್ಟು ಜನಕ್ಕೆ ಇಡೀ ಕರ್ನಾಟಕ ದೇಶ ವಿದೇಶದಿಂದ ಫೋನ್ ಬರುತ್ತೆ, ಹುಲಿಕಲ್ ನಟರಾಜನಿಲ್ಲ, ಏನಾಯಿತು ಕೋವಿಡ್ ಬಲಿಗೆ. ಆಮೇಲೆ ದೊಡ್ಡಬಳ್ಳಾಪುರದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲೇ ಕಟೌಟ್ಗಳು. ನಮ್ಮ ಮನೆ ಬಾಕಲಿ ನಾನು ಜೀವಂತ ಬದುಕಿದ್ದೀನಿ, ಒಂದು 5-6 ಜನ ಹೂನಾರ ತರ್ತಾರೆ ಹುಲಿಕಲ್ ನಟರಾಜನೆಲ್ಲ ಅಂತ. ಮೀಡಿಯಾಗಳವರು 9 ಗಂಟೆಗೆ ಮಾತಾಡ್ತಾರೆ ಹುಲಿಕಲ್ ನಟರಾಜ್ ಇದ್ದಾರೆ ಅಂತ ನಮ್ಮ ಫೋನ್ಗೆ, ಬೇರೆ ಬೇರೆ ಫೋನ್ಗಳಿಗೆ ಯಾರ್ಯಾರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹುಲಿಕಲ್ ನಟರಾಜನಿಲ್ಲ. ಮೀಡಿಯಾಗಳಿಗೂ ಪ್ರವೀಣ್ ಅಂತಕ್ಕಂಥ ಒಂದು ಪಬ್ಲಿಕ್ ಟಿ ವಿಲಿ ಯಾವತ್ತೂ ಭಾಳಷ್ಟು ದಿನ ಆದಮೇಲೆ ಫೋನ್ ಮಾಡ್ತಾರೆ, ಹುಲಿಕಲ್ ಸರ್ ಇದ್ದಾರಾ ಅಂತ. ನಮ್ಮ KRPಯ ಕೆಲವು ವ್ಯಕ್ತಿ ದುಶ್ಮನ್ನಾಗಿ ವರ್ತಿಸ್ತಿದ್ರು, ಹುಲಿಕಲ್ ನಟರಾಜ್ ಇದ್ದಾರಾ ಅಂತ ಹೇಳಿ ದುಶ್ಮನ್ಗಳೇ ಪ್ರಪ್ರಥಮ ಮೊದಲು ಫೋನ್ ಮಾಡ್ತಾರೆ, ಸಂತೋಷಕ್ಕೂ ಏನಕ್ಕೂ ಗೊತ್ತಿಲ್ಲ. ಈ ರೀತಿ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ. ಇನ್ನು ಕೊನೆ ದುರಂತ ಏನು ಅಂದರೆ, ಸಾಣೆಹಳ್ಳಿಯ ಸ್ವಾಮೀಜಿಯವರು ಹುಲಿಕಲ್ ನಟರಾಜ್ ಅಂಥವ್ರನ್ನೇ ಬಲಿ ತೆಗೆದುಕೊಂಡಿದೆ ಈ ಕೋವಿಡ್ಡು. ಸರ್ಕಾರ ಈ ನಿಟ್ಟಿನಲ್ಲಿ ಏನು ಯೋಚನೆ ಮಾಡುತ್ತೆ ಅಂತ ಅಲ್ಲೇ ಸರ್ಕಾರಕ್ಕೆ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಲೆಟ್ರ್ ಬರೆದಿದ್ದಾರೆ. ಕೊನೆಗೆಲ್ಲ ಗೊತ್ತಾಗಿ ಆ ಲೆಟ್ರು ಫೇಸ್ಬುಕ್ಕಲ್ಲಿ ಹೋಗಿ ಯಾರೋ ಒಬ್ಬ ವ್ಯಕ್ತಿ ನನ್ನ ಜೊತೆ ಮಾತಾಡೋ ಬುದ್ಧಿ ಯೋಚನೆ ಮಾಡಿ ಅವ್ರೇನೂ ಆಗಿಲ್ಲ, ಇದೆಲ್ಲ ಕಂಪ್ಲೀಟು, ಇದೆಲ್ಲ ಇದರ ಫೇಕ್ ಸುದ್ದಿಗಳು ಬೆಲೆ ಕೊಡು. ಆಮೇಲೆ ಸ್ವಾಮೀಜಿನ ನಿಮ್ಮ ಫೋನ್ ಮಾಡ್ತಾರೆ 12 ಗಂಟೆಗೆ, ಹುಲಿಕಲ್ ಅವರೇ ಕ್ಷಮೆ ಇರಲಿ, ನೀವು ಸತ್ತು ಕೋವಿಡ್ಗೆ ಬಲಿ ಅಂತ ಹೇಳಿ ನಾನು ಹಾಕಿದ್ದೀನಿ ಅಂತ. ಆಮೇಲೆ ಗೊತ್ತಾಯ್ತು ನೀವು ಬದುಕಿದ್ರೆ, ಇನ್ನೂ ಆಯಸ್ಸಿಲ್ಲಪ್ಪ ಅಂತ ಹೇಳಿ ಅವರು ನನಗೆ ಕ್ಷಮೆ ಕೇಳ್ಕೊತಾರೆ. ಸ್ನೇಹಿತರೆ, ನನಗೆ ಸತ್ತಿದ್ದಾಗ ಯಾರು ಜನ ಏನು ಅಂತಿದ್ರು ಗೊತ್ತಿಲ್ಲ, ಸಾಯಿಸ್ಬಿಟ್ಟಿದ್ರು ಜನ ಕೆಲವರು. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಕ್ಷಣಾರ್ಧದಲ್ಲಿ ಸುಳ್ಳು ಎಷ್ಟು ಬೇಗ ಹರಡುತ್ತೆ ಅನ್ನೋದಕ್ಕೆ ಇದೊಂದೇ ಜ್ವಲಂತ ಸಾಕ್ಷಿ. ಆಮೇಲೆ ಇಡೀ ರಾಜ್ಯ ದೇಶದಾದ್ಯಂತ ಕನಿಷ್ಠ 10 ದಿನಗಳ ಕಾಲ, ಕೆಲವರು ಮಾತಾಡೋಕ್ಕಾಗಲ್ಲ, ಕೆಲವರು ಇನ್ನೇನೋ ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ, 10 ದಿನಗಳ ಕಾಲ ಸತ್ತವನಂಗೆ ಮಾನಸಿಕ ಹಿಂಸೆ ಕೊಡೋಂಗೆ ಈ ಜನ ಮಾಡಿದರು. ಅವ್ರ ಮೂಲ ಹುಡುಕದೆ, ಕೇಸ್ ಹಾಕದೆ. ಇದರಲ್ಲಿ ಸತ್ಯನ ಹೇಳಲಿಕ್ಕೆ ಯಾಕೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಾಯಿತು. ಇವ್ರನ್ನ ಮಾನಸಿಕ ಕುಬ್ಜರನ್ನಾಗಿ ಮಾಡಿಬಿಟ್ರೆ ಇವ್ರು ಇನ್ನು ಹೊರಗಡೆ ಬರಲ್ಲ, ಹಾಗೆ ಮಾಡಬೇಕು ಅಂತ ಮಾಡಿದರು. ಆದರೂ ಧೈರ್ಯವಾಗಿ ಮುನ್ನುಗ್ಗಿದ್ದೇನೆ. ಸ್ನೇಹಿತರೆ, ಬನ್ನಿ, ಸತ್ಯ ಯಾವತ್ತಿದ್ರೂ ಸತ್ಯ ಅಲ್ವಾ? ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.